ಈ ಎರಡು ಲೈನ್ಸ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಅಲ್ಲಿ ಮೊದಲು ಗಿವನ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ವಾಟ್ ಇಸ್ ಗಿವನ್? PQ ಪ್ಯಾರಲಲ್ ಟು ST ಅಂತ ಹೇಳಿದ್ದಾರೆ. ಓಕೆ, ಸೊ ಹಿಂಟ್ ಏನು ಹೇಳಿದ್ದಾರೆ? ಡ್ರಾ ಅ ಲೈನ್ ಪ್ಯಾರಲಲ್ ಟು ST ಥ್ರೂ ಪಾಯಿಂಟ್ R. ಈ ಪಾಯಿಂಟ್ R ಇದೆಯಲ್ಲ, ಇದ್ರ ಮೂಲಕ ST ಗೆ ಪ್ಯಾರಲಲ್ ಆಗೋ ಹಾಗೆ ಒಂದು ಲೈನ್ ಈ ತರ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು. ಈ ಲೈನ್ ನಾನು RA ಅಂತ ತಗೋಬೇಕು. ಓಕೆ, ಈ ರೀತಿ ಒಂದು ಲೈನ್ ನ ಡ್ರಾ ಮಾಡ್ಕೋಬೇಕು. ಇದಾದ್ಮೇಲೆ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸೊ ನಮಗೆ ಬೇಕಾಗಿರೋದು ಈ ಆಂಗಲ್ ಫೈಂಡ್ ಔಟ್ ಮಾಡಬೇಕು. ನಾವು ಏನು ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ? ಆಂಗಲ್ QRS ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಮೊದಲಿಗೆ ನಾವೇನ್ ಮಾಡಬೇಕು ಅಂದ್ರೆ ಈ ಆಂಗಲ್ ನ ಕಂಡುಹಿಡ್ಕೊಳ್ಳೋಣ. ಈ ಆಂಗಲ್ ಎಷ್ಟಿದೆ ಅಂತ. ST ಮತ್ತೆ RA ಎರಡು ಪ್ಯಾರಲಲ್ ಲೈನ್ಸ್, ಹಾಗೆ ಇದು ಅದೆರಡನ್ನ ಇಂಟರ್ಸೆಕ್ಟ್ ಮಾಡ್ತಿರುವಂತ ಟ್ರಾನ್ಸ್ವರ್ಸಲ್. ಸೊ ಈ ಎರಡು ಆಂಗಲ್ಸ್ ಹಾಗಾದ್ರೆ ಏನಾಗುತ್ತೆ? ದೀಸ್ ಟೂ ಆರ್ ದ angles, interior angles on the same side of the transversal. Okay, sum of interior angles on the same side of the transversal ಏನಾಗಿರುತ್ತೆ? 180 degree ಆಗಿರುತ್ತೆ. So angle TSR equal to angle SRA. Okay, so ಈ angle ಮತ್ತೆ ಈ angle ಎರಡು ಸಮ್ ಸೇರಿ ನಮಗೆ 180 degree ಆಗಿರಬೇಕು. ಓಕೆ, ಸೊ ಈಗ ಆಂಗಲ್ TSR ಎಷ್ಟು ಕೊಟ್ಟಿದ್ದಾರೆ? 130 ಡಿಗ್ರಿ ಪ್ಲಸ್ ಆಂಗಲ್ SRA ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ SRA ಈಕ್ವಲ್ ಟು 180 ಮೈನಸ್ 130 ಡಿಗ್ರಿ ಅಂದರೆ ನನಗೆ 50 ಡಿಗ್ರಿ ಸಿಗುತ್ತೆ. ಸೊ ಈ ಆಂಗಲ್ ನನಗೆ ಸಿಕ್ತು 50 ಡಿಗ್ರಿ ಸಿಕ್ಕಿದೆ. ಓಕೆ, ಸೊ ಈಗ ನೆಕ್ಸ್ಟ್ ನೀವು ನೋಡಿ ಏನು ಕೊಟ್ಟಿದ್ದಾರೆ? PQ is parallel to ST and ನಾವು ಏನು ಡ್ರಾ ಮಾಡ್ಕೊಂಡಿದ್ದೀವಿ? ST parallel to RA ಅಥವಾ RA parallel to ST. ಸೊ RA parallel to ST. ಸೊ therefore ನಾವು PQ parallel to RA ಅಂತ ಹೇಳ್ಬೋದಾ? Yes, we can say. ಸೊ PQ parallel to RA ಅಂದ್ರೆ ಈ ಎರಡು ಲೈನ್ ಪ್ಯಾರಲಲ್ ಆಗ್ತಾಯಿತ್ತು. ಆಗ ಇದು ಟ್ರಾನ್ಸ್ವರ್ಸಲ್ ಆಗುತ್ತೆ. ಸೊ ನೋಡಿ, ಇದು ಟ್ರಾನ್ಸ್ವರ್ಸಲ್ ಆಯಿತು. ಈ ಟ್ರಾನ್ಸ್ವರ್ಸಲ್ ಅಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಏನಾಗಿರುತ್ತೆ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಹೌದಲ್ವಾ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಆಗಿರೋದ್ರಿಂದ PQR ಆಂಗಲ್ ಈಕ್ವಲ್ ಟು ದಿಸ್ ಆಂಗಲ್ QRA ಈ ಆಂಗಲ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈ QRA ಇದೆಯಲ್ಲ, ಇದನ್ನ ನಾನು QRS ಪ್ಲಸ್ SRA ಅಂತ ಬರ್ಕೋಬೋದಾ? ಎಸ್, ಈ ರೀತಿ ಬರ್ಕೊಬಹುದು. ಆಂಗಲ್ PQR ಎಷ್ಟು ಕೊಟ್ಟಿದ್ದಾರೆ? 110 ಡಿಗ್ರಿ. therefore 110 equal to QRS. ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು. ಪ್ಲಸ್ SRA ಎಷ್ಟಿದೆ? 50 ಡಿಗ್ರಿ ಇದೆ. ಸೊ therefore QRS equal to 110 minus 50 degree equal to ಎಷ್ಟಾಗುತ್ತೆ? 60 ಡಿಗ್ರಿ. QRS ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು. QRS ಎಷ್ಟು ಬರುತ್ತೆ? 60 ಡಿಗ್ರಿ. ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಫಿಫ್ತ್ ಕ್ವೆಶ್ಚನ್, ಇನ್ ಫಿಗರ್ ಇಫ್ AB parallel to CD, angle APQ equal to 50 degree and angle PRD equal to 127 degree, find X and Y. ಸೊ X ಮತ್ತೆ Y ಆಂಗಲ್ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರೋಂಥ ಡಾಟಾ ಏನೇನು ಕೊಟ್ಟಿದ್ದಾರೆ ಇಲ್ಲಿ? AB ಮತ್ತೆ ಡಿವೈಡ್ AB parallel to CD. AB ಅನ್ನೋ ಲೈನ್ CD ಅನ್ನೋ ಲೈನ್ಗೆ ಪ್ಯಾರಲಲ್ ಆಗಿದೆ. ನೆಕ್ಸ್ಟ್ APQ ಈ ಆಂಗಲ್ ಎಷ್ಟಿದೆ? 50 ಡಿಗ್ರಿ ಇದೆ. ಮತ್ತೆ PRD ಇದು 127 ಡಿಗ್ರಿ ಇದೆ. ಈಗ X ಕಂಡುಹಿಡಿಬೇಕು, Y ಕಂಡುಹಿಡಿಬೇಕು. ಈ ಎರಡು ಪ್ಯಾರಲಲ್ ಲೈನ್ಸ್, ಹಾಗೆ ಇದೊಂದು ಟ್ರಾನ್ಸ್ವರ್ಸಲ್. ಸೊ ಇದು ನೋಡಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಹೌದಲ್ವಾ? ಸೊ ಆಲ್ಟರ್ನೇಟ್
ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಸೊ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಆಂಗಲ್ APQ equal to angle this x. ಓಕೆನಾ, x ಗೆ ಈಕ್ವಲ್ ಆಗಿರುತ್ತೆ. ಯಾಕೆ ರೀಸನ್ ಬರೀಬೇಕು ಅಂದ್ರೆ ಸಿನ್ಸ್ alternate interior angle okay. So APQ ಎಷ್ಟಿದೆ 50 degree, therefore x is also 50 degree. So therefore x is 50 degree. Okay, ಈಗ ನಮಗೆ x ವ್ಯಾಲ್ಯೂ ಸಿಕ್ಕಿದೆ. ನೆಕ್ಸ್ಟ್ ಈಗ ನಮಗೆ ಆಂಗಲ್ PRD ಕೊಟ್ಟಿದ್ದಾರೆ. ಎಷ್ಟು 127 ಡಿಗ್ರಿ. ನಾವು y ವ್ಯಾಲ್ಯೂ ನ ಫೈಂಡ್ ಔಟ್ ಮಾಡಬೇಕು ಇದನ್ನ ಯೂಸ್ ಮಾಡಿಕೊಂಡು. ಹೇಗೆ ಅಂದ್ರೆ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ opposite interior angles. Exterior angle is equal to sum of opposite interior angles. So ಇದನ್ನ ಯೂಸ್ ಮಾಡಿಕೊಂಡು ನಾವು x plus y equal to 127 degree. So x value ಎಷ್ಟಿದೆ 50 degree and y ಕಂಡುಹಿಡಿಯಬೇಕು equal to 127 degree. Therefore y equal to 127 minus 50 ಅಂದ್ರೆ ಎಷ್ಟು ಬರುತ್ತೆ 77 degree. So therefore y equal to 77 degree. ನಮಗೆ x ಮತ್ತೆ y ಕಂಡುಹಿಡಿದಿದ್ರು. x ಎಷ್ಟು ಬಂದಿದೆ 50 degree ಮತ್ತೆ y 77 degree. ಹೇಗೆ ಮಾಡೋದು ಅಂತ ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಕೇಳಿ, ನಾನು ಡೌಟ್ಸ್ ನ ಕ್ಲಿಯರ್ ಮಾಡೋಕೆ ಟ್ರೈ ಮಾಡ್ತೀನಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್. Okay students, ಈಗ 6th question. In figure PQ and RS are two mirrors placed parallel to each other and incident ray AB strikes the mirror at PQ at B. The reflected ray moves along the path BC and strikes the mirror RS at C and again reflects back along CD. Prove that AB parallel to CD. Okay, ಏನು ಕೊಟ್ಟಿದ್ದಾರೆ ನೋಡಿ. PQ ಮತ್ತೆ RS ಅನ್ನೋ ಎರಡು ಮಿರರ್ಸ್ ಒಂದಕ್ಕೊಂದು ಪ್ಯಾರಲಲ್ ಆಗಿ ಇಡಲಾಗಿದೆ. ಸೊ ಇಲ್ಲಿ AB ಅನ್ನೋ ರೇ B ಅನ್ನೋ ಪಾಯಿಂಟ್ ಅಲ್ಲಿ PQ ಅನ್ನೋ ಮಿರರ್ ಮೇಲೆ ಇನ್ಸಿಡೆಂಟ್ ಆಗ್ತಿದೆ. ಹಾಗಾಗಿ ರಿಫ್ಲೆಕ್ಟೆಡ್ ರೇ ಇದೆಯಲ್ಲ, ಈ ರಿಫ್ಲೆಕ್ಟೆಡ್ ರೇ ಮೂವ್ಸ್ ಅಲಾಂಗ್ ದ ಪಾತ್ BC ಪಾತ್ ಅಲ್ಲಿ ಈ ರಿಫ್ಲೆಕ್ಟೆಡ್ ರೇ ಪಾಸ್ ಆಗಿ C ಅನ್ನೋ ಪಾಯಿಂಟ್ ಅಲ್ಲಿ RS ಮಿರರ್ ಮೇಲೆ C ಅನ್ನೋ ಪಾಯಿಂಟ್ ಅಲ್ಲಿ ಇನ್ಸಿಡೆಂಟ್ ಆಗ್ತಿದೆ at C and again reflects back and ಮತ್ತೆ ರಿಫ್ಲೆಕ್ಟ್ ಆಗ್ತಿದೆ back along the path CD ಅನ್ನೋ ಪಾತ್ ಅಲ್ಲಿ ಮತ್ತೆ ರಿಫ್ಲೆಕ್ಟ್ ಆಗ್ತಿದೆ. Prove that AB and AB is parallel to CD. So ಈ ಎರಡು ಲೈನ್ ಪ್ಯಾರಲಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಫಸ್ಟ್ ಗೆ ನಿಮಗೆ ಈಗ ಲಾ ಆಫ್ ರಿಫ್ಲೆಕ್ಷನ್ ಗೊತ್ತಿದೆಯಾ? ಲಾ ಆಫ್ ರಿಫ್ಲೆಕ್ಷನ್ ಏನು ಹೇಳುತ್ತೆ ಅಂದ್ರೆ, ಇದು ಒಂದು ಮಿರರ್ ಅಂತ ತಗೊಳ್ಳಿ, ಇದು ಇನ್ಸಿಡೆಂಟ್ ರೇ ಅಂಡ್ ಇದು ರಿಫ್ಲೆಕ್ಟೆಡ್ ರೇ ಅಂತ ತಗೊಂಡ್ರೆ ಇದಕ್ಕೆ ಒಂದು ನಾರ್ಮಲ್ ನ ಹೀಗೆ ಈ ಪ್ಲೇನ್ ಮಿರರ್ ಏನಿದೆಯಲ್ಲ ಇದಕ್ಕೆ ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಒಂದು ನಾರ್ಮಲ್ ನ ಡ್ರಾ ಮಾಡಿದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಮತ್ತೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಎರಡು ಈಕ್ವಲ್ ಆಗಿರುತ್ತೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಎರಡು ಕೂಡ ಈಕ್ವಲ್ ಆಗಿರುತ್ತೆ. ಇದು ವಾಟ್ ಲಾ ಆಫ್ ರಿಫ್ಲೆಕ್ಷನ್. ಓಕೆ, ಸೊ ಈಗ ಇದನ್ನು ಯೂಸ್ ಮಾಡಿಕೊಂಡು ನಾನು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಈ ಪ್ಲೇನ್ ಮಿರರ್ ಇದೆಯಲ್ಲ, ಈ ಪ್ಲೇನ್ ಮಿರರ್ಗೆ ನಾವು ಈ ಪಾಯಿಂಟ್ ಬಿ ಅಲ್ಲಿ ಒಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. ಈ ನಾರ್ಮಲ್ ನಾನು ಎನ್ ಅಂತ ಕರಿತೀನಿ. ಹಾಗೆಯೇ ಈ ಮಿರರ್ಗೆ ಒಂದು ನಾರ್ಮಲ್ ನ ಡ್ರಾ ಮಾಡ್ತೀನಿ. ಆ ನಾರ್ಮಲ್ ನಾನು ಎಂ ಅಂತ ಕರಿತೀನಿ. ಓಕೆ, ಸೊ ಈಗ ಮೊದಲಿಗೆ ನಾನು ಏನು ಮಾಡಿದ್ದೀನಿ, ಎರಡು ನಾರ್ಮಲ್ಸ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಈ ಪಾಯಿಂಟ್ ಬಿ ಇಂದ ಈ BN ಅನ್ನೋ ನಾರ್ಮಲ್ ನ ಮತ್ತೆ ಈ ಪಾಯಿಂಟ್ ಸಿ ಇಂದ CM ಅನ್ನುವಂತ ಒಂದು ನಾರ್ಮಲ್ ನ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಈ ಆಂಗಲ್ ನ ನಾನು 1 ಅಂತ ಕರಿತೀನಿ, ಈ ಆಂಗಲ್ ನ 2 ಅಂತ ಕರಿತೀನಿ. ಆಂಗಲ್ 1, ಆಂಗಲ್ 2 and this is angle 3, this is angle 4. ಓಕೆ, ಸೊ ಈ ಲಾ ಆಫ್ ರಿಫ್ಲೆಕ್ಷನ್ ನ ಯೂಸ್ ಮಾಡಿಕೊಂಡು ಆಂಗಲ್ ಆಫ್ ಇನ್ಸಿಡೆನ್ಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅಂತ ಹೇಳಿದ್ವಿ ಅಲ್ವಾ. ಸೊ ಅದನ್ನ ಯೂಸ್ ಮಾಡಿಕೊಂಡು ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಅಂತ ಹೇಳ್ಬೋದಾ? ಬಿಕಾಸ್ ಇಲ್ಲಿ ನಾರ್ಮಲ್ ಇದೆ, ಇದು ಇನ್ಸಿಡೆಂಟ್ ರೇ ಅಂಡ್ ಇದು ರಿಫ್ಲೆಕ್ಟೆಡ್ ರೇ. ಸೊ ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಆಗುತ್ತೆ. ಸೊ ಪ್ರೂಫ್ ಅಲ್ಲಿ ಸೊಲ್ಯೂಷನ್ ಅಲ್ಲಿ ಆಂಗಲ್ 1 ಈಕ್ವಲ್ ಟು ಆಂಗಲ್ 2. ಯಾಕೆ? ಲಾ ಆಫ್ ರಿಫ್ಲೆಕ್ಷನ್. ಲಾ ಆಫ್
ABC. ಇದ್ರದ್ದು angle bisector, or you can say BN is angle bisector. Okay, ಇವೆರಡರಲ್ಲಿ ಯಾವ್ದಾದ್ರು ರೀಸನ್ ಹೇಳ್ಬೋದು by using law of reflection, or BN is angle bisector of this ABC. Okay. So ಈಗ angle 1 equal to angle 2 ಅಂತ ಆಯ್ತು. ಅದೇ ರೀತಿ ಇಲ್ಲಿ ತಗೊಂಡ್ರೆ ನೋಡಿ ಇದು ನಾರ್ಮಲ್, ಸೊ angle 3 equal to angle 4 ಅಂತ ಹೇಳ್ಬೋದಾ? ಇಲ್ಲಿ ಇದು ಇನ್ಸಿಡೆಂಟ್ ರೇ ಆಗುತ್ತೆ, ಇದು ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಇಲ್ಲಿಂದ ಬರೋ ರಿಫ್ಲೆಕ್ಟೆಡ್ ರೇ ಇದೆಯಲ್ಲ, ಇದು ಇಲ್ಲಿ ಇನ್ಸಿಡೆಂಟ್ ರೇ ಆಗಿ ವರ್ಕ್ ಮಾಡುತ್ತೆ, ಹಾಗೆ ಇದು ರಿಫ್ಲೆಕ್ಟೆಡ್ ರೇ ಆಗುತ್ತೆ. ಸೊ ಹಾಗಾಗಿ ಇದು ನಾರ್ಮಲ್ ಆಗಿರೋದ್ರಿಂದ angle 3 equal to angle 4 ಅಂತ ಹೇಳ್ಬೋದು. ಸೊ angle 3 equal to angle 4 ಅಂತ ಆಯ್ತು. ಇದನ್ನ ಫಸ್ಟ್ ಈಕ್ವೇಶನ್ ಅಂತ ಕಟ್ಕೊಳ್ಳಿ, ಇದನ್ನ ಸೆಕೆಂಡ್ ಒನ್ ಅಂತ ಕರೀರಿ. ಓಕೆ ಓಕೆ, ಈಗ ನೆಕ್ಸ್ಟ್ ನೋಡಿ, ಈ ಎರಡು ಪ್ಯಾರಲಲ್ ಲೈನ್ಸ್ ಗೆ ಈ ಎರಡು ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡಿದೀವಿ. ಹೀಗಿದೆ, ಇದು ಎರಡು ಪ್ಯಾರಲಲ್ ಲೈನ್ಸ್ ಇದೆ, ಅದಕ್ಕೆ ಎರಡು ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡಿದೀವಿ. ಈ ಪರ್ಪೆಂಡಿಕ್ಯುಲರ್ಸ್ ಪ್ಯಾರಲಲ್ ಆಗಿರುತ್ತೆ, ಹೌದಾ? ನೋಡಿ, ಈ ಎರಡು ಪ್ಯಾರಲಲ್ ಲೈನ್ಸ್ ಗೆ ಪರ್ಪೆಂಡಿಕ್ಯುಲರ್ಸ್ ನ ಡ್ರಾ ಮಾಡಿದ್ರೆ ಆ ಪರ್ಪೆಂಡಿಕ್ಯುಲರ್ಸ್ ಪ್ಯಾರಲಲ್ ಆಗಿರುತ್ತೆ. ಸೊ ಹಾಗಾಗಿ ಈ ಎರಡು ಲೈನ್, ಈ BN ಮತ್ತೆ CM ಇದೆಯಲ್ಲ, ಇವೆರಡು ಕೂಡ ಪ್ಯಾರಲಲ್ ಅಂತ ತಗೋಬಹುದು, ಹೌದಲ್ವಾ? ಬಿಕಾಸ್ ದೀಸ್ ಟು ಆರ್ ಪರ್ಪೆಂಡಿಕ್ಯುಲರ್ಸ್ ಆಫ್ PQ ಅಂಡ್ RS. ಸೊ ಹಾಗಾಗಿ ನಾನು ಏನಂತ ತಗೋತಿದ್ದೀನಿ, ನೆಕ್ಸ್ಟ್ BN is parallel to CM. ಓಕೆ, BN is parallel to CM. ಹಾಗಾಗಿ ಇಲ್ಲಿ ನೋಡಿ, angle 2 ಇದೆಯಲ್ಲ, ಈ angle 2 angle 3 ಗೆ ಈಕ್ವಲ್ ಅಂತ ತಗೊಳ್ಬೋದಾ? ಯಾಕೆ? ಬಿಕಾಸ್ alternate interior angles are equal. ಹಾಗಾಗಿ angle 2 equal to angle 3 ಅಂತ ತಗೋತೀವಿ. ಸೊ angle 2 equal to angle 3, ಇದನ್ನ ಥರ್ಡ್ ಈಕ್ವೇಶನ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, angle 2 equal to angle 3, ಅದನ್ನ ನಾನು ಈಕ್ವೇಶನ್ 1 ಅಲ್ಲಿ ಯೂಸ್ ಮಾಡಿಕೊಂಡ್ರೆ angle 1 equal to angle 3 ಅಂತ ಬರೀಬೋದಾ? ಬಿಕಾಸ್ 1 equal to 2. ಸೊ ನಾನು ಇಲ್ಲಿ 2 ಜಾಗದಲ್ಲಿ 1 ಹಾಕಿದ್ದೀನಿ. ಸೊ ನೆಕ್ಸ್ಟ್ ಅದೇ ರೀತಿ ನಾನು ಈ 2 ಜಾಗದಲ್ಲಿ angle 2 equal to angle 4 ಅಂತ ಹಾಕೋಬಹುದು, ಬಿಕಾಸ್ 3 is equal to angle 4. ಸೊ angle 3 ನ ಜಾಗದಲ್ಲಿ ನಾನು 4 ನ ಹಾಕೊಂಡಿದ್ದೀನಿ. ಸೊ ಈಗ ಥರ್ಡ್ ಈಕ್ವೇಶನ್ ಮನೆಗೆ ಆಗಿತ್ತು, ಇದನ್ನ 4, ಇದನ್ನ 5th ಈಕ್ವೇಶನ್ ಅಂತ ಕರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇವೆರಡನ್ನು ಆಡ್ ಮಾಡ್ತೀನಿ. ಓಕೆ, ಸೊ ಈಗ angle 1 plus angle 2 equal to angle 3 plus angle 4. angle 1 plus 2 equal to angle 3 plus 4 ಅಂತ ಆಯ್ತು. angle 1 plus 2 ಅಂದ್ರೆ ಇದು, angle 3 plus 4 ಅಂದ್ರೆ ಇದು. ಸೊ ಈ ಲೈನ್ ಹೀಗೆ ಎಕ್ಸ್ಟೆಂಡ್ ಮಾಡ್ಕೊಂಡಿರೋಣ ಫಾರ್ ಆರ್ ಕನ್ವೀನಿಯನ್ಸ್. ಹೀಗೆ ಎರಡು ಲೈನ್ ಮಧ್ಯದಲ್ಲಿ ಇದು ನೋಡಿ ಈಗ ಟ್ರಾನ್ಸ್ವರ್ಸಲ್ ಆಯಿತು. ಇದು ಎರಡು ಲೈನ್ ಮಧ್ಯೆ ಇರುವಂತ ಟ್ರಾನ್ಸ್ವರ್ಸಲ್, ಇದರಲ್ಲಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಸೊ ಯಾವುದೇ ಎರಡು ಲೈನಿಗೆ ಒಂದು ಟ್ರಾನ್ಸ್ವರ್ಸಲ್ ಹೇಳಿದಾಗ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಈಕ್ವಲ್ ಆಗಿದ್ರೆ ಆ ಎರಡು ಲೈನ್ಸ್ ಹೇಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಸೊ ಅರ್ಥ ಆಯ್ತಾ? ಈಗ ನಾವೇನ್ ಹೇಳ್ಬೋದು, AB ಮತ್ತೆ CD ಎರಡು ಲೈನ್ಗಳು ಕೂಡ ಪ್ಯಾರಲಲ್ ಅಂತ ಹೇಳ್ಬೋದು. ಇದನ್ನ ಯೂಸ್ ಮಾಡಿಕೊಂಡು ನಾವೇನಂತ ಹೇಳ್ಬೋದು, AB is parallel to CD. ಯಾಕೆ AB is parallel to CD? ನಮ್ಮ ಆನ್ಸರ್ಗೆ ಏನ್ ಕಾರಣ, ಏನ್ ರಿಸಲ್ಟ್? ಬಿಕಾಸ್ alternate interior angles are equal. Since alternate interior angles are equal. Okay, ಇದನ್ನ ಯೂಸ್ ಮಾಡಿಕೊಂಡು ನಾವು AB is parallel to CD ಅಂತ ಪ್ರೂವ್ ಮಾಡಿದ್ವಿ. ಇದಿಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ.